ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ, ಈ ದಿನ ಮನೆಯಲ್ಲಿಯೇ ಮಸಾಲೆ ಪಾನಿಪುರಿ ಮಾಡ್ತಾ ಇದ್ದೀನಿ. ತುಂಬ ಜೋರಾಗಿ ಮಳೆ ಬರ್ತಾ ಇದೆ. ಮಲೆನಾಡಲ್ವಾ, ಹಾಗಾಗಿ ಸಾಯಂಕಾಲ ಸ್ನ್ಯಾಕ್ಸ್ಗೆ ಈ ಪಾನಿಪುರಿ ಮಾಡ್ತಾ ಇದ್ದೀನಿ. ರೆಡಿ ಪಾನಿಪುರಿ ಅಂಗಡಿಯಿಂದ ತಂದಿಟ್ಕೊಂಡಿದ್ದೆ, ಹಾಗಾಗಿ ಅವುಗಳನ್ನೇ ಉಪಯೋಗಿಸ್ತಾ ಇದ್ದೀನಿ. ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಒಂದು ಬಾಣಲೆಯನ್ನಿಟ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಪಾನಿಪುರಿಗಳನ್ನು ಹಾಕಿ ಕರೆದಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದ್ದಾವೆ. ಹೀಗೆ ಎಲ್ಲ ಪಾನಿಪುರಿಗಳನ್ನು ಒಟ್ಟಾಗಿ ಕರೆದಿಟ್ಕೊಂಡಿದ್ದೀನಿ. ಸಂಜೆ ಆಗ್ತಾ ಬಂದಿತ್ತು, ಹಾಗಾಗಿ ಕಡಿಮೆ ಸಮಯದಲ್ಲಿ ಪಾನಿಪುರಿ ಮಾಡ್ಬೋದು ಅಂತ ಮಾಡ್ತಾಯಿದ್ದೀನಿ. ನಾವಿಬ್ಬರೇ ಇರೋದರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪಾನಿಪುರಿಗಳನ್ನು ಕರೆದಿಟ್ಕೊಂಡಿದ್ದೀನಿ. ಪಾನಿಪುರಿ ಸ್ಟಾಲ್ಗೆ ಹೋಗೋ ಬದಲು ಮನೆಯಲ್ಲೇ ಪಾನಿಪುರಿ ಮತ್ತು ಮಸಾಲೆ ತಯಾರು ಮಾಡಿದ್ದೀನಿ. ನಂತರ ಬಾಣಲೆಗೆ ಸ್ವಲ್ಪ ಕಡಲೆ ಬೀಜವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಅದನ್ನು ಬೇರೆ ಎತ್ತಿಟ್ಕೊಂಡಿದ್ದೀನಿ. ಎಣ್ಣೆ ತುಂಬ ಬಿಸಿಯಾಗಿರೋದ್ರಿಂದ ಹಾಕಿದ ತಕ್ಷಣವೇ ಹೊರ ತೆಗಿಬೇಕು, ಇಲ್ಲಾಂದರೆ ತುಂಬ ಕಪ್ಪಾಗ್ತವೆ. ನೋಡಿ, ಈ ರೀತಿ ಹುರಿದಿಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ತೊಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮಸಾಲೆ ಪುರಿ ಬೇಕಾದ ಮಸಾಲೆಯನ್ನು ಮನೆಯಲ್ಲೇ ತಯಾರು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ. ಒಂದು ಪ್ಲೇಟಿಗೆ ಕರಿದ ಪೂರಿಗಳನ್ನು ಹಾಕಿ ಕೈಯಿಂದ ನಿಧಾನವಾಗಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ, ಅದಕ್ಕೆ ಮೊದಲೇ ಮಾಡಿಟ್ಟುಕೊಂಡ ಮಸಾಲೆಯನ್ನು ಸೇರಿಸಿ ಬಿಸಿಯಾಗಿರುವ ಮಸಾಲೆ ಹಾಕ್ತಾ ಇದ್ದೀನಿ. ಮನೆಯಲ್ಲೇ ಇರುವ ಸೇವವನ್ನು ಮೇಲೆ ಹಾಕಿ, ಜೊತೆಗೆ ಸಣ್ಣದಾಗಿ ಕತ್ತರಿಸಿದ ಈರುಳ್ಳಿ, ಕತ್ತರಿಸಿಟ್ಟುಕೊಂಡ ಟೊಮ್ಯಾಟೊ, ಹುರಿದಿಟ್ಟುಕೊಂಡ ಕಡಲೆ ಬೀಜವನ್ನು ಹಾಕಿ, ಬೇಕೆನಿಸಿದರೆ ಮೇಲೆ ಸ್ವಲ್ಪ ಮಸಾಲೆಯನ್ನು ಹಾಕಿಕೊಟ್ಟರೆ ಸವಿಯಲು ಪಾನಿಪುರಿ ಮನೆಯಲ್ಲಿ ಸಿದ್ಧವಾಗಿದೆ. ಆದಷ್ಟು ಮನೆಯಲ್ಲಿಯೇ ನಾನು ಎಲ್ಲ ತಿಂಡಿಗಳನ್ನು ಮಾಡ್ತೀನಿ. ಆರೋಗ್ಯಕ್ಕೂ ಒಳ್ಳೆಯದು, ಹಣವೂ ಉಳಿತಾಯ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.